ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಕಲಾ, ಸ್ಪರ್ಧಾಕಾಂಕ್ಷಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ಪರ್ಧಾರ್ಥಿಗಳ ಪ್ರತಿ ಎಕ್ಸಾಮ್ನಲ್ಲಿ ಭಾರತ ಸಂವಿಧಾನದ ಮೇಲೆ 15ರಿಂದ 20 ಕ್ವಶನ್ಗಳು ಬಂದೇ ಬರ್ತವೆ. ಅದಕ್ಕಾಗಿ ಇವತ್ತು ನಾವು ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡೋಣ. ಇವತ್ತಿನ ನಮ್ಮ ಟಾಪಿಕ್ ಯಾವುದಂದ್ರೆ ಪೀಠಿಕೆ ಅಥವಾ ಪ್ರಸ್ತಾವನೆ. ಸೊ ಇದನ್ನ ಇಂಗ್ಲಿಷ್ ನಲ್ಲಿ ಪ್ರಿಯಾಂಬಲ್ ಅಂತ ಕರೀತಾರೆ. ಸೊ ಪೀಠಿಕೆ ಅಂದ್ರೆ ಏನು? ಪೀಠಿಕೆ ಅಂದ್ರೆ ಸಂವಿಧಾನವು ತನ್ನದೇ ಆಗಿರ್ತಕ್ಕಂತಹ ಧ್ಯೇಯೋದ್ದೇಶಗಳನ್ನ, ಸಿದ್ಧಾಂತಗಳನ್ನ, ರೂಪರೇಷೆಗಳನ್ನ, ಆದರ್ಶಗಳನ್ನ ಹೊಂದಿದ್ದು ಇವೆಲ್ಲವುಗಳನ್ನ ಸಂಕ್ಷಿಪ್ತವಾಗಿ ನಾವು ಏನಂತ ಕರಿತೀವಿ ಅಂತಂದ್ರೆ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತ ಕರಿತೀವಿ. ಸೊ ಇದನ್ನ ಯಾವ ದೇಶದಿಂದ ಎರವಲು ಪಡೆದುಕೊಂಡಿದ್ದೀವಿ ಅಂತಂದ್ರೆ ಅಮೆರಿಕ ಸಂವಿಧಾನದಿಂದ. ಅಮೆರಿಕ ಸಂವಿಧಾನದಿಂದ ನಾವು ಪೀಠಿಕೆಯನ್ನ ಎರವಲು ಪಡೆದುಕೊಂಡಿದ್ದೀವಿ. ಈ ಪೀಠಿಕೆ ಅಥವಾ ಪ್ರಸ್ತಾವನೆಯ ಮೂಲ ಕಲ್ಪನೆಯನ್ನ ನಮ್ಮ ದೇಶದಲ್ಲಿ ನೀಡಿದವರು ಯಾರು ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು. ಜವಾಹರ್ಲಾಲ್ ನೆಹರು ಅವರು 13 ಡಿಸೆಂಬರ್ 1946ರಲ್ಲಿ ಸಂವಿಧಾನದ ಧ್ಯೇಯಗಳ ನಿರ್ಣಯವನ್ನ ಮಂಡಿಸ್ತಾರೆ. ಇನ್ನ ನಮ್ಮ ಸಂವಿಧಾನದ ರಚನಾ ಸಮಿತಿ ಈ ಧ್ಯೇಯಗಳ ನಿರ್ಣಯವನ್ನ 22 ಜನವರಿ 1947ರಂದು ಅಂಗೀಕಾರವನ್ನ ಮಾಡಿತು. ಅಂಗೀಕಾರ ಅಥವಾ ಸ್ವೀಕಾರ ಮಾಡಿದ ನಂತರ ನಮ್ಮ ರಚನಾ ಸಮಿತಿಯಲ್ಲಿ ನೆಹರೂರವರು ಕೊಟ್ಟಿರ್ತಕ್ಕಂತಹ ಧ್ಯೇಯಗಳ ಕುರಿತು ಸ್ವಲ್ಪ ಪರವಿರೋಧ ವ್ಯಕ್ತವಾಗುತ್ತೆ. ಪರೋವಿರೋಧ ವ್ಯಕ್ತವಾಗಿ ಈ ಪರೋವಿರೋಧಗಳ ಮಧ್ಯೆ ರಚನಾ ಸಮಿತಿಯಲ್ಲಿ ಚುನಾವಣೆ ನಡೆಯುತ್ತೆ. ಈ ಚುನಾವಣೆ ಮೂಲಕ ರಚನಾ ಸಮಿತಿ ಧ್ಯೇಯಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡಿಕೊಂಡು 17 ಅಕ್ಟೋಬರ್ 1949ರಂದು ಇದನ್ನ ಅಂಗೀಕಾರವನ್ನ ಮಾಡ್ತು. ಯಾವ ಹೆಸರಿನಿಂದ ಅಂಗೀಕಾರ ಮಾಡ್ತಾರಂದ್ರೆ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತ ಅಂಗೀಕಾರವನ್ನ ಮಾಡ್ತಾರೆ. ಹಾಗಾದ್ರೆ ಇಂದಿನ ಪೀಠಿಕೆ ಅಥವಾ ಪ್ರಸ್ತಾವನೆಯ ಮೂಲ ಹೆಸರೇನಾಗಿತ್ತಂದ್ರ ಧ್ಯೇಯಗಳ ನಿರ್ಣಯ. ಸಂವಿಧಾನವು ಧ್ಯೇಯಗಳ ನಿರ್ಣಯವನ್ನ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತ ಅಳವಡಿಸಿಕೊಂಡಿತು. ಇದಾದ ನಂತರ ನಮ್ಮ ಸಂವಿಧಾನದಲ್ಲಿ 26 ನವೆಂಬರ್ 1949ರಂದು ಈ ಪ್ರಸ್ತಾವನೆಯನ್ನ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಈ ಸಂವಿಧಾನದಲ್ಲಿ ಪೀಠಿಕೆಯನ್ನ ಅಳವಡಿಸಿಕೊಂಡ ನಂತರ ನಮ್ಮ ಸಂವಿಧಾನದ ತಜ್ಞರುಗಳು ಏನೇನ್ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರಂದ್ರೆ KM ಮುನ್ಷಿಯವರ ಪ್ರಕಾರ ಈ ಪೀಠಿಕೆಯನ್ನ ಸಂವಿಧಾನದ ಜಾತಕ ಅಂತ ಕರೆದ್ರು. ಇನ್ನ ಪಾಲ್ಕಿವಾಲ್ ರವರು ಪೀಠಿಕೆಯನ್ನ ಸಂವಿಧಾನದ ಗುರುತಿನ ಚೀಟಿ ಅಂತ ಕರೀತಾರೆ. ಇದಲ್ಲದೆ ಬಾರ್ಕೋರ್ ಅವರು ಪೀಠಿಕೆಯನ್ನ ಸಂವಿಧಾನದ ಕಿರುಹೊತ್ತಿಗೆ ಅಂತ ಕರೀತಾರೆ, ಅಂದ್ರೆ ಶಾರ್ಟ್ ನೋಟ್ಸ್ ಅಂತ ಕರೀತಾರೆ. ನಿವೃತ್ತ ಮುಖ್ಯ ನ್ಯಾಯಾಧೀಶನಾಗಿರ್ತಕ್ಕಂತಹ ಮಹಮ್ಮದ್ ಹಿದಾಯತ್ ಉಲ್ಲಾ ಸಂವಿಧಾನದ ಆತ್ಮ ಅಂತ ಈ ಪೀಠಿಕೆಯನ್ನ ಕರೀತಾರೆ. ನೋಡಿ, ಇದು ಬಹಳಷ್ಟು ಸಲ ರಿಪೀಟ್ ಆದ ಕ್ವಶನ್ ಆಗಿದೆ, ಇದನ್ನ ನೆನಪಿಟ್ಕೊಳ್ಳಿ. ಸಂವಿಧಾನದ ಪೀಠಿಕೆಯನ್ನ ಸಂವಿಧಾನದ ಆತ್ಮ ಎಂದು ಕರೆದವರು ಯಾರಂತಂದ್ರೆ ಮಹಮ್ಮದ್ ಹಿದಾಯತ್ ಉಲ್ಲಾ. ಪೀಠಿಕೆಯನ್ನ ಸಂವಿಧಾನದ ಆತ್ಮ ಎಂದು ಕರೆದವರು ಯಾರು ಅಂತಂದ್ರೆ ಮಹಮ್ಮದ್ ಹಿದಾಯತ್ ಉಲ್ಲಾ ಸಂವಿಧಾನದ ಪೀಠಿಕೆಯನ್ನ ಸಂವಿಧಾನದ ಆತ್ಮ ಅಂತ ಕರೀತಾರೆ. ಇಲ್ಲಿ ನೋಡಿ, ಕನ್ಫ್ಯೂಸ್ ಆಗಬಹುದು. ಸಂವಿಧಾನದ 32ನೇ ವಿಧಿಗೆ ಆತ್ಮ ಅಥವಾ ಹೃದಯ ಅಂತ ಕರೆದ್ರು ಯಾರು? BR ಅಂಬೇಡ್ಕರ್ ಅವರು. ಅದೇ ರೀತಿ ಪೀಠಿಕೆಯನ್ನ ಸಂವಿಧಾನದ ಆತ್ಮ ಅಂತ ಕರೆದವರು ಮಹಮ್ಮದ್ ಹಿದಾಯತ್ ಉಲ್ಲಾ. ಇನ್ನ ಠಾಕೂರ್ ಭಾರ್ಗವ್ ದಾಸ್ ರವರು ಪೀಠಿಕೆಯನ್ನ ಸಂವಿಧಾನದ ಒಡವೆ ಅಂತ ಕರೀತಾರೆ. ಇನ್ನ ಈ ಪೀಠಿಕೆಯನ್ನ ಸಂವಿಧಾನದಲ್ಲಿ ಅಳವಡಿಸಿಕೊಂಡ ನಂತರ ನಮ್ಮ ದೇಶದಲ್ಲಿ ಒಂದು ವಿವಾದ ಹುಟ್ಕೊಂಡು ಬಿಡ್ತು. ಕೆಲವೊಬ್ರು ಪೀಠಿಕೆಯನ್ನ ಸಂವಿಧಾನದ ಭಾಗ ಅಂತ ಕರೆದ್ರು, ಇನ್ನು ಕೆಲವೊಬ್ರು ಪೀಠಿಕೆಯನ್ನ ಸಂವಿಧಾನದ ಭಾಗ ಅಲ್ಲ ಅಂತ ಕರೆದ್ರು. ಈ ವಾದ ವಿವಾದಗಳು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ದಾಖಲೆ ಆದಾಗ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತಂದ್ರೆ, ಸುಪ್ರೀಂ ಕೋರ್ಟ್ ನ ಮೊದಲನೇ ಪ್ರಕರಣದಲ್ಲಿ 1960ರ ಬೇರುಬಾರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಕಾರ ಪೀಠಿಕೆಯು ಸಂವಿಧಾನದ ಭಾಗ ಅಲ್ಲ ಅಂತ ತಿಳಿಸಿತು. ನಂತರ 1973ರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಕಾರ ಪೀಠಿಕೆ ಒಂದು ಭಾಗ ಅಂತ ತನ್ನ ತೀರ್ಪನ್ನ ಬದಲಾಯಿಸಿತು. ಇನ್ನು 1995ರ LIC ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಕಾರ ಪೀಠಿಕೆಯು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ತೀರ್ಪು ನೀಡಿತು. ನೋಡಿ, ಪ್ರಸ್ತಾವನೆಯಲ್ಲಿ ಕೆಲವೊಂದು ಪದಗಳನ್ನ ಎರವಲು ಪಡೆದುಕೊಂಡಿದ್ದೀವಿ. ಅವುಗಳ ಒಂದ್ಸಲ ನೋಡೋಣ. ಈ ಪೀಠಿಕೆಯಲ್ಲಿ ಅಥವಾ ಮೂಲ ಸಂವಿಧಾನದಲ್ಲಿ ಸಮಾಜವಾದಿ, ಜಾತ್ಯತೀತ, ಏಕತೆ ಎಂಬ ಪದಗಳು ಮೊದಲು ಇರಲಿಲ್ಲ. ಇವುಗಳನ್ನ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಸಮಾಜವಾದಿ, ಜಾತ್ಯತೀತ, ಏಕತೆ ಎಂಬ ಪದಗಳನ್ನ ಸಂವಿಧಾನದ ಪೀಠಿಕೆಯಲ್ಲಿ ಸೇರ್ಪಡೆ ಮಾಡಲಾಯಿತು. ಈ 42ನೇ ತಿದ್ದುಪಡಿಗೆ ಮಿನಿ ಸಂವಿಧಾನ, ತಿದ್ದುಪಡಿಗಳಲ್ಲಿ ಅತ್ಯಂತ ದೊಡ್ಡ ತಿದ್ದುಪಡಿ, ಇಂದಿರಾ ಗಾಂಧಿ ತಿದ್ದುಪಡಿ ಅಂತ ಕರೀತಾರೆ. ನೋಡಿ, ಈ ತಿದ್ದುಪಡಿ ಆದಾಗ ಆಗಿನ ಪ್ರಧಾನಮಂತ್ರಿ ಯಾರಾಗಿದ್ರತಂದ್ರೆ ಇಂದಿರಾ ಗಾಂಧಿ. ಅದಕ್ಕಾಗಿ ಈ ತಿದ್ದುಪಡಿಯನ್ನ ಇಂದಿರಾ ಗಾಂಧಿ ತಿದ್ದುಪಡಿ ಅಂತ ಕರೀತಾರೆ. ಇನ್ನ ಎರಡನೇ ಅತಿ ದೊಡ್ಡ ತಿದ್ದುಪಡಿ ಯಾವುದಂದ್ರೆ 1978ರಲ್ಲಿ ಆಗಿರ್ತಕ್ಕಂತಹ 44ನೇ ತಿದ್ದುಪಡಿ. ಆಗಿನ ಪ್ರಧಾನಮಂತ್ರಿ ಯಾರಾಗಿದ್ರತಂದ್ರೆ ಮೊರಾರ್ಜಿ ದೇಸಾಯಿ ಅವರು.
ಇನ್ನ ಪೀಠಿಕೆಯಲ್ಲಿ ಇರತಕ್ಕಂತಹ ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಪದಗಳನ್ನ 1789ರಿಂದ 99ರವರೆಗೆ ನಡೆದ ಫ್ರೆಂಚ್ ಕ್ರಾಂತಿಯಿಂದ ಎರವಲು ಪಡೆದುಕೊಂಡಿದ್ದೀವಿ. ಇದಲ್ಲದೆ ನ್ಯಾಯ ಅಂದ್ರೆ ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ, ಆರ್ಥಿಕ ನ್ಯಾಯಗಳನ್ನ 1917ರ ರಷ್ಯಾ ಕ್ರಾಂತಿಯಿಂದ ಎರವಲು ಪಡೆದುಕೊಂಡಿದ್ದೀವಿ. ಸ್ಪರ್ಧಾರ್ಥಿಗಳ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಸ್ಪೆಷಲಿ IAS, KS, PDO ಮತ್ತು PSI ಯಾರ್ಯಾರು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ಸೊ ಸ್ಪರ್ಧಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.